ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ಬಹಳಷ್ಟು ಅಪ್ಡೇಟ್ ಇದೆ, ಮೂಟೆ ತುಂಬಾ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬಹುದು. ಯಾರು ಕೂಡ ಇವತ್ತಿನ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಗೊತ್ತಿರಬಹುದು ಕಂಪನಿಯಿಂದ ಹೊರಗಡೆ ಇರಬೇಕಾದ್ರೆ ನಮ್ಮ ಸಿಎಂ ಪಂಕ್ ಅವರು ಸೌದಿ ಅರೇಬಿಯಾ ಹಾಗೆ ಡಬ್ಲ್ಯೂ ಕಂಪನಿಯ ನಡುವೆ ಡೀಲ್ ಆಗಿತ್ತಲ್ಲ, ಆ ಒಂದು ಡೀಲ್ ಬಗ್ಗೆ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ಗಳನ್ನ ಮಾಡಿದ್ರು. ಅದೊಂದು ಬ್ಲಡ್ ಮನಿ ಅಂತಾನು ಕೂಡ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅದಾದ್ಮೇಲೆ ಅವರು ರಿಟರ್ನ್ ಆದಾಗ್ಲೂ ಕೂಡ ಸೌದಿ ಅರೇಬಿಯಾಗೆ ಹೋಗಿ ಕಂಪೀಟ್ ಮಾಡಲಿಲ್ಲ. ಬಟ್ ರೀಸೆಂಟ್ ಆಗಿ ಸೌದಿ ಅರೇಬಿಯಾದ ನೈಟ್ ಆಫ್ ಚಾಂಪಿಯನ್ಸ್ ಇವೆಂಟ್ ನ ವಿಡಿಯೋ ಪ್ಯಾಕೇಜ್ ಅಲ್ಲಿ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವ್ರನ್ನ ಫೀಚರ್ ಮಾಡಿರ್ತಾರೆ. ಅಂಡ್ ಆಗ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಪ್ರಾಬಬ್ಲಿ ನಮ್ಮ ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗಬಹುದು ಸೌದಿ ಅರೇಬಿಯಾದಲ್ಲಿ ಅಂತ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಕೂಡ ಇನ್ಸ್ಟಾಗ್ರಾಮ್ ಲೈವ್ ಗೆ ಬಂದು ಹೇಳ್ತಾರೆ, ಸ್ಟೇಟ್ಮೆಂಟ್ ನ ಕೊಡ್ತಾರೆ, ನಾನು ಸೌದಿ ಅರೇಬಿಯಾಗೆ ಯಾವತ್ತೂ ಕೂಡ ಹೋಗಿಲ್ಲ, ಬಟ್ ನಾನು ಅದನ್ನ ಹೇಟ್ ಮಾಡೋದಿಲ್ಲ ಅಂತ. ಆಗ ನಾವೆಲ್ಲರೂ ಕೂಡ ಅನ್ಕೋತೀವಿ ಪ್ರಾಬಬ್ಲಿ ಸೌದಿ ಅರೇಬಿಯಾಗೆ ನಮ್ಮ ಸಿಎಂ ಪಂಕ್ ಅವರು ಹೋಗಬಹುದು, ನೈಟ್ ಆಫ್ ಚಾಂಪಿಯನ್ ನಲ್ಲಿ ಸಿಎಂ ಪಂಕ್ ಅವರು ಇರ್ತಾರೆ ಅಂತ. ಬಟ್ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಇದ್ದಂತಹ ಆ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್ ಅವರಿಂದ ರಿಪ್ಲೇಸ್ ಮಾಡಿದ್ದಾರೆ. ಅಂಡ್ ಈಗ ನಮ್ಮ ಸಿಎಂ ಪಂಕ್ ಅವ್ರನ್ನ ಡಬ್ಲ್ಯೂ ಅವರು ಸೌದಿ ಅರೇಬಿಯಾಗೆ ಅಡ್ವರ್ಟೈಸ್ ಮಾಡಿಲ್ಲ, ಬರೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ಫ್ಯಾನ್ಸ್ ಗಳ ರಿಯಾಕ್ಷನ್ ನೋಡಿ, ಇಲ್ಲ ನಾನು ಬರ್ದೇ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿರಬಹುದು. ಅದಕ್ಕೋಸ್ಕರ ಅವರಿದ್ದಂತಹ ವಿಡಿಯೋ ಪ್ಯಾಕೇಜ್ ಅಲ್ಲಿ ಈಗ ಅವರು ಬದಲು ನಮಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಲಿವ್ ಮಾರ್ಗನ್ ಅವರು ಮಂಡೇ ನೈಟ್ ರಾ ಇಂದ ಸ್ವಲ್ಪ ಬ್ರೇಕ್ ನ ತಗೊಂಡಿದ್ರು. ಅವರು ಯಾವುದೋ ಒಂದು ಮೂವಿಯ ಶೂಟಿಂಗ್ ಅಲ್ಲಿ ಬಿಸಿ ಇದ್ರು. ಬಟ್ ಈಗ ಒಂದು ಮೂವಿ ಶೂಟಿಂಗ್ ಕಂಪ್ಲೀಟ್ ಆಗಿ ಮುಗಿದಿದೆ. ಅಂಡ್ ಆದಷ್ಟು ಬೇಗ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ಡಬ್ಲ್ಯೂ ಅಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತೆ. ಯಾರಿಗ್ ಗೊತ್ತು, ಅವರು ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರೋಲೇನೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ರಿಟರ್ನ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಬೇಲಿ ಅವರ ರಿಟರ್ನ್ ಕೂಡ ಪ್ರಾಬಬ್ಲಿ ನಮಗೆ ಆದಷ್ಟು ಬೇಗನೆ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು ಬೇಲಿ ಅವರ ಟ್ಯಾಗ್ ಟೀಮ್ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಫಿಕ್ಸ್ ಆಗಿರುತ್ತೆ. ಬಟ್ ಸಡನ್ ಆಗಿ ರಸಲ್ ಮೇನಿಯಾದಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರೋ ಒಬ್ರು ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಒಂದು ಆಂಗಲ್ ನ ಡಬ್ಲ್ಯೂ ಅವರು ತಗೊಂಡ್ ಬರ್ತಾರೆ. ಅದಾದ್ಮೇಲೆ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾರೆ, ನಾನೇ ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿರುತ್ತೆ. ನಮ್ಮ ಬೇಲಿ ಅವರು ಪ್ರಾಬಬ್ಲಿ ಡಬ್ಲ್ಯೂ ನ ಬಿಟ್ಟು ಹೋಗ್ಬಹುದು ಅಂತಾನು ಕೂಡ ರೂಮರ್ಸ್ ಗಳು ಒಡ್ಡಾಡ್ತಾ ಇರುತ್ತೆ. ಅದಾದ್ಮೇಲೆ ಐ ಥಿಂಕ್ ಈಗ ನಮ್ಮ ಬೇಲಿ ಹಾಗೆ ಡಬ್ಲ್ಯೂ ನಡುವೆ ಎಲ್ಲಾ ವಿಚಾರಗಳು ಕೂಡ ಶಾರ್ಟೆಡ್ ಆಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಬೇಲಿ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ವರ್ಕೌಟ್ ಫೋಟೋನ ಅಪ್ಲೋಡ್ ಮಾಡಿ ಕಮ್ ಬ್ಯಾಕ್ ಸೀಸನ್ ಬೇಬಿ ಅಂತ ಒಂದು ಕ್ಯಾಪ್ಷನ್ ನ ಹಾಕಿದ್ದಾರೆ. ಸೊ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಹೊಸದಾಗಿ ರೆಡಿ ಆಗ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಬೇಲಿ ಅವರ ರಿಟರ್ನ್ ಕೂಡ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಅವರು ಬಂದ ಕೂಡಲೇ ಬೆಕ್ಕಿ ಲಿಂಚ್ ಅವರ ಮೇಲೆನೆ ಹೋಗ್ಬೇಕು. ಯಾಕಂದ್ರೆ ಬೆಕ್ಕಿ ಲಿಂಚ್ ಅವರೇ ರಿವೀಲ್ ಮಾಡಿದ್ದಾರೆ ರಸಲ್ ಮೇನಿಯಾದಲ್ಲಿ ನಾನೇ ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಇದೇ ತಿಂಗಳು 24ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು 4 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಲೋಗನ್ ಪೋಲ್ ಹಾಗೆ ಜೇ ಉಸೋ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್ ಅಂಡ್ ಸ್ಯಾಮಿ ಝೈನ್ ವರ್ಸಸ್ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ. ಇದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಕನ್ಫರ್ಮ್ ಆಗಿರೋದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ರೂಮರ್ಸ್ ಗಳು ಬರ್ತಾ ಇತ್ತು, ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಹೇಳಿದ್ರು ಡೇಮಿಯನ್ ಪ್ರಿಸ್ಟ್ ಹಾಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಬ್ಯಾಕ್ ಕ್ಲಾಶ್ ಅಲ್ಲಿ ಇಂಜುರಿ ಆಗಿದೆ ಅಂತ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದ್ಮೇಲೆ ಗೊತ್ತಾಯ್ತು ಅಷ್ಟೊಂದೇನು ಸೀರಿಯಸ್ ಇಂಜುರಿ ಆಗಿಲ್ಲ ಅಂತ. ಅಂಡ್ ಅದಕ್ಕೋಸ್ಕರನೇ ಇವರಿಬ್ರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಮತ್ತೊಮ್ಮೆ ಒಂದು ಬ್ರೂಟಲ್ ಸ್ಟೀಲ್ ಕೇಜ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದಾದ್ಮೇಲೆ ಫೈನಲ್ ಆಗಿ ಡಬ್ಲ್ಯೂ ಅವರು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಆರ್-ಟ್ರೂತ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಸೊ ಇಷ್ಟು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮ್ಯಾಚ್ ಕಾರ್ಡು. ಅಂಡ್ ಇನ್ನ ನಮ್ಮ ಜಾನ್ ಸಿನಾ ಹಾಗೆ ಆರ್-ಟ್ರೂತ್ ಅವರ ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಗೆ ನಮ್ಮ ಜಾನ್ ಸಿನಾ ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಜಾನ್ ಸಿನಾ ಅವರು ಹೇಳಿದ್ರು, ನನ್ನ ಲಾಸ್ಟ್ ಫೇರ್ವೆಲ್ ಟೂರ್ ಅಲ್ಲಿ ನಾನು ಆರಿಸುವಂತಹ ಸೂಪರ್ ಸ್ಟಾರ್ಸ್ ಗಳ ಜೊತೆನೂ ಕೂಡ ನಾನು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ. ಸೊ ಜಾನ್ ಸಿನಾ ಹಾಗೆ ಆರ್-ಟ್ರೂತ್ ಅವರ ನಡುವೆ ಎಷ್ಟು ದೊಡ್ಡ ಹಿಸ್ಟ್ರಿ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅದಕ್ಕೋಸ್ಕರ ಚಿಕ್ಕದಾಗಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನು ಕೂಡ ಮಾಡಿಸ್ತಾ ಇದ್ದಾರೆ. ನಮ್ಮ ಜಾನ್ ಸಿನಾ ಅವರೇ ಹೋಗಿ ಕೇಳಿರ್ತಾರೆ ಡಬ್ಲ್ಯೂ ಅವರ ಬಳಿ, ನನ್ನ ಹಾಗೆ ಆರ್-ಟ್ರೂತ್ ಅವರ ಮ್ಯಾಚ್ ಕೂಡ ನನ್ನ ಈ ಒಂದು ಫೇರ್ವೆಲ್ ಟೂರ್ ಅಲ್ಲಿ ಇರಬೇಕು ಅಂತ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇದು ಎಷ್ಟು ನಿಮಿಷದ ಮ್ಯಾಚ್ ಆಗಿರುತ್ತೆ, ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ ಏನು ಕೂಡ ಗೊತ್ತಿಲ್ಲ. ಬಟ್ ಎಂಟರ್ಟೈನಿಂಗ್ ಆಗಂತೂ ಇರುತ್ತೆ ಅಂತ ಅನ್ಕೋತೀನಿ. ನಮ್ಮ ಆರ್-ಟ್ರೂತ್ ಅವರೇ ಜಾನ್ ಸಿನಾ ಅವರಿಗೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ಹಾಗೆ 5 ನಕಲ್ ಶಫಲ್ ನ ಕನೆಕ್ಟ್ ಮಾಡುವಂತಹ ಮೂಮೆಂಟ್ ಇದೆಯಲ್ಲ, ಅದೆಲ್ಲದೂ ಕೂಡ ಚೆನ್ನಾಗಿರುತ್ತೆ. ನೋಡೋಣ, ಈ ಒಂದು ಮ್ಯಾಚ್ ಗೆ ನಾನು ಕಾಯ್ತಾ ಇದ್ದೀನಿ. ನೀವೆಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಈ ಒಂದು ಮ್ಯಾಚ್ ಗೆ, ಆರ್-ಟ್ರೂತ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು
ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಅಲ್ಲಿ ನಮಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ. ನಿಜವಾಗ್ಲೂ ನನಗಂತೂ ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ನಾಯಾ ಜಾಕ್ಸ್ ಅವರಿಗೆ ಚೇರ್ ಸಮೇತ ಒಂದು ಡ್ರಾಪ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಬಸ್ಟೆಡ್ ಓಪನ್ ಕೂಡ ಆಗ್ತಾರೆ. ಅದಾದ್ಮೇಲೆ ನಮ್ಮ ನಾಯಾ ಜಾಕ್ಸ್ ಅವರ ಫೋಟೋ ಕೂಡ ರಿಲೀಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ನಮ್ಮ ನಾಯಾ ಜಾಕ್ಸ್ ಅವರ ಫೇಸ್ ಇಂದ ರಕ್ತ ಬರ್ತಾ ಇದೆ ಅಂತ. ಅಷ್ಟೊಂದು ರಕ್ತ ಬರ್ತಿದ್ರು ಕೂಡ ನಮ್ಮ ನಾಯಾ ಜಾಕ್ಸ್ ಅವರು ಹ್ಯಾಪಿ ಆಗಿದ್ದಾರೆ, ನಗಾಡ್ತಾ ಇದ್ದಾರೆ. ಸೊ ಇದನ್ನೇ ಅಲ್ವಾ ಇವ್ರನ್ನ ನಮ್ಮಿಂದ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಮಾಡೋದು. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಇವ್ರನ್ನ WWE ಸೂಪರ್ ಸ್ಟಾರ್ಸ್ ಅಂತ ಕರೆಯೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೆಫ್ ಕೋಬ್ ಸಾರಿ ಜೆಸಿ ಮೆಟಿಯೋ ಹೆಸರು ಕರೆಯೋದಕ್ಕೆ ಸ್ವಲ್ಪ ಇನ್ನೂ ಕೂಡ ಟೈಮ್ ಬೇಕಾಗುತ್ತೆ, ಅಭ್ಯಾಸ ಆಗಬೇಕು. ಜೆಸಿ ಮೆಟಿಯೋ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಬ್ಯಾಕ್ಲಾಶ್ ಅಲ್ಲಿ ನಮ್ಮ ಜೆಸಿ ಮೆಟಿಯೋ ಅವರು ಕೂಡ ಬಂದು ಸೋಲೋ ಸಿಕೋವೋ ಹಾಗೆ ಜಾಕೋ ಫಾಟೋ ಅವ್ರನ್ನ ಜಾಯ್ನ್ ಆಗ್ತಾರೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ WWE ಅವರು ಇವರ ನಡುವೆ ಒಂದು ಫ್ಯಾಕ್ಷನ್ ನ ಪ್ಲಾನ್ ಮಾಡುತ್ತೆ. ಒರಿಜಿನಲ್ ಆಗಿ ಗೈಸ್ ಜೆಸಿ ಮೆಟಿಯೋ ಬದಲು ನಮ್ಮ ಬ್ರಾನ್ಸನ್ ರೀಡ್ ಅವರು ಈ ಒಂದು ಫ್ಯಾಕ್ಷನ್ ಅಲ್ಲಿ ನೋಡೋದಕ್ಕೆ ಸಿಗ್ಬೇಕಾಗಿತ್ತಂತೆ. ಬ್ಯಾಕ್ಲಾಶ್ ಅಲ್ಲಿ ಒರಿಜಿನಲ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ಆಗ್ಬೇಕಾಗಿತ್ತಂತೆ. ಬಟ್ WWE ಅವರು ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ ಇಂಜುರಿ ಆಗಿರ್ತಕ್ಕಂತಹ ಕಾರಣ ನಮ್ಮ ಜೆಸಿ ಮೆಟಿಯೋ ಅವ್ರನ್ನ ಕರ್ಸಿದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ಡಿಸರ್ವಿಂಗ್ ಆಗಿದ್ರು. ಇವನ್ ಸರ್ವೈವರ್ ಸೀರೀಸ್ ಅಲ್ಲಿ ಸೋಲೋ ಸಿಕೋವೋ ಅವರ ಜೊತೆ ಸೇರ್ಕೊಂಡು ವಾರ್ ಗೇಮ್ ಅಲ್ಲಿ ಕಂಪೀಟ್ ಕೂಡ ಮಾಡಿದ್ರು. ಸೊ ಎಲ್ಲಾ ಡಾಟ್ ಗಳನ್ನು ಕೂಡ ನಾವು ಕನೆಕ್ಟ್ ಮಾಡಿದ್ರೆ ಹೌದು ಒರಿಜಿನಲ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರೇ ಪ್ಲಾನ್ ಆಗಿದ್ರು ಅಂತ ಅನ್ಕೋತೀನಿ. ಬಟ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಎಲ್ಲಾ ಪ್ಲಾನ್ಸ್ ಗಳು ಕೂಡ ಚೇಂಜ್ ಆಗಿದೆ. ನೋಡೋಣ ಬ್ರಾನ್ಸನ್ ರೀಡ್ ಅವರ ಫ್ಯೂಚರ್ ಏನಾಗಿರುತ್ತೆ ಅಂತ. ಏನೇ ಆಗ್ಲಿ ನಮ್ಮ ಜೆಸಿ ಮೆಟಿಯೋ ಅವರು ಕೂಡ ಚೆನ್ನಾಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಈ ಒಂದು ಸ್ಟೋರಿನ ನೋಡೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಗೇಮ್ಸ್ ಗಳ ಬಗ್ಗೆ. ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ರಸಲ್ ಮೇನಿಯಾ ಟೈಮ್ ಅಲ್ಲಿ 2K25 ಅಫಿಷಿಯಲ್ ಆಗಿ ರಿಲೀಸ್ ಆಯಿತು ಅಂಡ್ ದೊಡ್ಡ ಸಕ್ಸಸ್ ಕೂಡ ಕಾಣ್ತು. ಅಂಡ್ ಈಗ 2K ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ನಾವ್ ಈಗಾಗಲೇ 2K26 ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೀವಿ ಅಂತ. ಅಂದ್ರೆ 2K26 ಗೇಮ್ ಈಗಾಗಲೇ ಡೆವಲಪ್ ಆಗ್ತಾ ಇದೆಯಂತೆ. ಅಂಡ್ ಮುಂದಿನ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಒಂದು ಗೇಮ್ ರಿಲೀಸ್ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗಾಯ್ಸ್ ಆದಷ್ಟು ಬೇಗ ನೆಟ್ಫ್ಲಿಕ್ಸ್ ಅಲ್ಲಿ 2K ಮೊಬೈಲ್ ಕೂಡ ಲಾಂಚ್ ಆಗುತ್ತಂತೆ. ನೀವೇನಾದ್ರೂ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ನೀವು 2K ಮೊಬೈಲ್ ಗೇಮ್ ನ ಆಡಬಹುದು ನಿಮ್ಮ ಫೋನ್ ಅಲ್ಲಿ. ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಅಂತ ಅನ್ಕೋತೀನಿ. WWE ಗೇಮ್ಸ್ ನ ನೀವೇನಾದ್ರೂ ಆಡಬೇಕು ಅಂದ್ರೆ ಅದು ಕೂಡ ಮೊಬೈಲ್ ಅಲ್ಲಿ ಆಡಬೇಕು ಅಂದ್ರೆ PPSSPP ಇಮ್ಯುಲೇಟರ್ ನ ಹಾಕೊಳ್ಳಿ. ಅದರಲ್ಲಿ ನಿಮಗೆ WWE ಅವರು ಯಾವ ಗೇಮ್ಸ್ ಗಳನ್ನ PS2ಗೆ ಲಾಂಚ್ ಮಾಡಿದ್ರು ಅದೆಲ್ಲ ಗೇಮ್ಸ್ ಗಳನ್ನು ಕೂಡ ನೀವು ಆಂಡ್ರಾಯ್ಡ್ ಅಲ್ಲಿ ಆಡಬಹುದು. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. WWE ರಾ ವರ್ಸಸ್ ಸ್ಮ್ಯಾಕ್ ಡೌನ್ 2006 ಇಂದ 2011 ವರೆಗೂ ಎಲ್ಲಾ ಗೇಮ್ಸ್ ಗಳನ್ನು ಕೂಡ ನೀವು ಆಡಬಹುದು. 2K ಗೇಮ್ಸ್ ನ ಆಡೋದಕ್ಕಾಗೋದಿಲ್ಲ. ರಾ ವರ್ಸಸ್ ಸ್ಮ್ಯಾಕ್ ಡೌನ್ ಗೇಮ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ ಅದನ್ನೆಲ್ಲದನ್ನು ಕೂಡ ನೀವು ನಿಮ್ಮ ಆಂಡ್ರಾಯ್ಡ್ ಅಲ್ಲಿ ಪ್ಲೇ ಮಾಡಬಹುದು. ಅದ್ ಯಾವ ರೀತಿ ಪ್ಲೇ ಮಾಡೋದು ಅಂತ ನಾನು ಮುಂದಿನ ತಿಂಗಳು ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಚಾನಲ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಯಾವ್ದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಮುಂದಿನ ತಿಂಗಳು 16ನೇ ತಾರೀಕು ಆಗಲಿ, ಅದಾದ್ಮೇಲೆ ನಾನೇ ಲೈವ್ ಆಗಿ ಬಂದು ಏನೇನು ಮುಂದಿನ ಚಾನಲ್ ಗತಿ ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ 2K ಗೇಮ್ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಇನ್ನೂ ಕೂಡ ನೀವು ಈಸಿಯಾಗಿ WWE ಗೇಮ್ ನ ಎಂಜಾಯ್ ಮಾಡಬೇಕು ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ರೆಸ್ಲಿಂಗ್ ಎಂಪೈರ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ ರೆಸ್ಲಿಂಗ್ ರೆವಲ್ಯೂಷನ್ 3D ಕೂಡ ನೀವು ಟ್ರೈ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ಐ ಥಿಂಕ್ ನಮ್ಮ ರಾಕ್ ಅವರ ರಿಟರ್ನ್ ಫೈನಲಿ ಆಗ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ ನಮ್ಮ ರಾಕ್ ಅವರ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ರೀಸೆಂಟ್ ಆಗಿ ಮೊದಲನೇದಾಗಿ ಅಪ್ಡೇಟ್ ಬರುತ್ತೆ, ರಾಕ್ ಅವರು ನಮಗೆ ಈ ಸಮ್ಮರ್ ಟೈಮ್ ಅಲ್ಲಿ ಮತ್ತೊಮ್ಮೆ ಕಂಪನಿಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತೆ ಅಂತ. ಅದಾದ್ಮೇಲೆ ಅಪ್ಡೇಟ್ ಬರೋದಕ್ಕೆ ಶುರು ಆಗುತ್ತೆ. WWE ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಮನಿ ಇನ್ ದ ಬ್ಯಾಂಕಿಗೆ. ಅದು ಕೂಡ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಜಾನ್ ಸಿನಾ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಹಾಕೊಂಡು ಅಂತ. ಅಂಡ್ ಅಲ್ಲೂ ಕೂಡ ರಾಕ್ ಅವರು ಬರಬಹುದು ಅಂತ ರೂಮರ್ಸ್ ಗಳು ಬರುತ್ತೆ, ಚಾನ್ಸಸ್ ಕಮ್ಮಿ ಇರುತ್ತೆ. ಅಂಡ್ ಈಗ ಫೈಟ್ ಫುಲ್ ಅವರ ಅಪ್ಡೇಟ್ ಪ್ರಕಾರ ನಮ್ಮ ರಾಕ್ ಅವರು ಏನು ಕೋಡಿ ರೋಡ್ಸ್ ಅವರ ಸೋಲ್ ನ ಸೆಲ್ ಮಾಡೋದಕ್ಕೆ ಆಫರ್ ನ ಕೊಟ್ಟಿದ್ರು, ಸೆಲ್ ಯುವರ್ ಸೋಲ್ ಅಂತ, ಆ ಒಂದು ಸ್ಟೋರಿ ಲೈನ್ ನ ರಾಕ್ ಅವರು ಕಂಟಿನ್ಯೂ ಮಾಡೋದಕ್ಕೆ ಮತ್ತೊಮ್ಮೆ ಬರಬಹುದು. ಅಂದ್ರೆ ರಾಕ್ ಅವರು ಮತ್ತೊಮ್ಮೆ ಕೋಡಿ ರೋಡ್ಸ್ ಅವರಿಗೆ ಆಫರ್ ನ ಇಡಬಹುದು ಅಂತ ಇವರು ಹೇಳ್ತಾ ಇದ್ದಾರೆ. ಆ ಒಂದು ಸ್ಟೋರಿ ಲೈನ್ ಕಂಟಿನ್ಯೂ ಆಗೋದು ನಮಗೆ ನೋಡೋದಿಕ್ಕೆ ಸಿಗಬಹುದು ಅಂತ
ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನಮ್ಮ ರಾಕ್ ಅವರು ಕೂಡ ಮೊದಲು ಪ್ಲಾನ್ ನ ಪಿಚ್ ಮಾಡಿದ್ದು ಕೋಡಿ ರೋಡ್ಸ್ ಅವರ ಹೀಲ್ ಟರ್ನಿಗೆನೆ, ಬಟ್ ಕ್ರಿಯೇಟಿವ್ ಅಲ್ಲಿ ಸ್ವಲ್ಪ ಚೇಂಜ್ ಆಗಿ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಬದಲು ನಮಗೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಕ್ತು. ಆಗ್ಲೇ ನಮ್ಮ ರಾಕ್ ಅವರು ಹಿಂಟ್ ಕೊಟ್ಟಿದ್ರು ಫ್ಯೂಚರ್ ಅಲ್ಲಿ ಆ ಒಂದು ಹೀಲ್ ಟರ್ನ್ ಬಗ್ಗೆ ನಾವು ಪ್ಲಾನ್ ಮಾಡೋಣ ಅಂತ. ಸೊ ರಾಕ್ ಅವರು ರಿಟರ್ನ್ ಆದಾಗ ನಮಗೆ ಈ ಒಂದು ಕೋಡಿ ರೋಡ್ಸ್ ಅವರ ಸೆಲ್ ಯುವರ್ ಸ್ಟೋರಿ ಲೈನ್ ಅನ್ನೋ ಒಂದು ಏನು ಭಾಗ ನೋಡೋದಕ್ಕೆ ಸಿಕ್ಕಿತ್ತು ಎಲಿಮಿನೇಷನ್ ಚೇಂಬರ್ ಟೈಮ್ ಅಲ್ಲಿ, ಆ ಒಂದು ಸ್ಟೋರಿ ಲೈನ್ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ ಗೈಸ್, WWE ಇತ್ತೀಚೆಗೆ ಸಿಕ್ಕಾಪಟ್ಟೆ ಬೋರಿಂಗ್ ಕೂಡ ಆಗ್ತಾ ಇದೆ. ಯೂಶುವಲ್ ಆಗಿ ಪ್ರತಿ ವರ್ಷನೂ ಕೂಡ ರಸಲ್ ಮೇನಿಯಾ ಮುಗಿದ್ಮೇಲೆ ಸಮ್ಮರ್ ಸ್ಲಾಮ್ ತನಕ ಸ್ವಲ್ಪ ಬೋರಿಂಗ್ ಆಗಿರುತ್ತೆ. ಅಂಡ್ ಈ ಒಂದು ಬೋರಿಂಗ್ ಟೈಮ್ ಅಲ್ಲಿ WWE ಅವರು ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಬಾಂಬ್ ನ ಬ್ಲಾಸ್ಟ್ ಮಾಡೋದಕ್ಕೆ ನಮ್ಮ ರಾಕ್ ಅವರು ರಿಟರ್ನ್ ಆಗಬಹುದು ಸಮ್ಮರ್ ಸ್ಲಾಮ್ ಟೈಮಿಗೆ. ಅಷ್ಟೇ ಅಲ್ಲ, ನಮ್ಮ ಕೋಡಿ ರೋಡ್ಸ್ ಅವರು ರಿಟರ್ನ್ ಆದ ಕೂಡಲೇ ಅವರು ತನ್ನ ಮೈನ್ ಇವೆಂಟ್ ಸ್ಪಾಟ್ ಅಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾರೆ ಅಂತಾನೂ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಕೋಡಿ ರೋಡ್ಸ್ ಅವರು ಮೈನ್ ಇವೆಂಟ್ ಸ್ಪಾಟ್ಗೆ ಬರ್ತಾ ಇದ್ದಾರೆ ಅಂದ್ರೆ ಅವರು ಜಾನ್ ಸಿನಾ ಅವರ ಮೇಲೆನೆ ಹೋಗ್ತಾರೆ. ಈ ಕಡೆ ಜಾನ್ ಸಿನಾ ಹಾಗೆ ರಾಕ್ ಅವರ ಅಲಯನ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಲ್ಲದೂ ಕೂಡ ಡಾಟ್ ನ ಕನೆಕ್ಟ್ ಮಾಡಿದ್ರೆ ನಮ್ಮ ರಾಕ್ ಅವರು ರಿಟರ್ನ್ ಆಗ್ತಾರೆ ಅಂತಾನೆ ಅನಿಸ್ತಾ ಇದೆ. ಏನೇ ಆಗ್ಲಿ ಹೋಪ್ಸ್ ನಂತೂ ಇಟ್ಕೊಂಡಿರೋದು ಬೇಡ, ಅಪ್ಡೇಟ್ಗಳು ಅಪ್ಡೇಟ್ ತರನೇ ನೋಡಿ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಬಂದ್ರೆ ಖುಷಿ ವಿಚಾರ, ಬಂದ್ರೆ ಮಾತ್ರ ಬಿಂದಾಸ್ ವಿಚಾರ, ಬರಲಿಲ್ಲ ಅಂದ್ರೂ ಕೂಡ ಬೇಜಾರಾಗಬೇಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.